ಜೀವನದಲ್ಲಿ ಸಂಪೂರ್ಣವಾಗಿರುವಂತಹ ಪ್ರಯತ್ನ ಎನ್ನುವುದು ನಿನ್ನ ಕೆಲಸದ ಮೇಲೆ ಇದ್ದರೆ ನೀನು ವಿಫಲವಾಗುವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವಿಲ್ಲ ನೋಡಿ. ನಿರಂತರವಾಗಿರುವಂತಹ ಪ್ರಯತ್ನವೇ ನಿನ್ನ ಕನಸು ನನಸಾಗಲು ಸಾಧ್ಯವಾಗುವುದು. ನಿನ್ನ ಎಲ್ಲ ಕನಸುಗಳು ನಿನ್ನ ಯೋಚನೆಗಳಾಗಿ ಒಂದಲ್ಲ ಒಂದು ದಿನ ನನಸಾಗಿಯೇ ಆಗುತ್ತದೆ. ಮೊದಲು ಕನಸು ಕಾಣುವುದು ಒಳ್ಳೆಯದು. ಅದಕ್ಕೆ ಅನುಗುಣವಾಗಿ ಆ ಕನಸುಗಳನ್ನು ನನಸು ಮಾಡಿಕೊಳ್ಳಬೇಕು ಎನ್ನುವುದಾದರೆ ಸತತವಾಗಿರುವಂತಹ ಪ್ರಯತ್ನವನ್ನು ಮೈಗೂಡಿಸಿಕೊಳ್ಳಬೇಕಾಗಿರುವುದು ಕೂಡ ಅಷ್ಟೇ ಮುಖ್ಯ ಕೂಡ. ಜೀವನದಲ್ಲಿ ನೀನು ಯಶಸ್ವಿ ಆಗಬೇಕು ಎನ್ನುವುದಾದರೆ ಪ್ರಮುಖವಾಗಿ ಈ 3 ಅಂಶಗಳನ್ನು ನೀನು ಎಂದಿಗೂ ಕೂಡ ಯಾರಿಗೂ ಕೂಡ ಹೇಳಲೇಬಾರದು. ಆ ಅಂಶಗಳು ಯಾವುದು ಎನ್ನುವುದನ್ನು ನಾವು ಇದೀಗ ನೋಡೋಣ. ನಮ್ಮ ಜೀವನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರುವಂತಹ ಸಮಸ್ಯೆಗಳು, ನೋವುಗಳು, ಸಂಕಷ್ಟಗಳು ಇದ್ದೇ ಇರುತ್ತವೆ. ಆ ನೋವುಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬಾರದು. ಏಕೆಂದರೆ ಕೇಳಿದವರೆಲ್ಲರೂ ಕೂಡ ಅದನ್ನು ಹಾಗೆಯೇ ಸ್ವೀಕರಿಸುತ್ತಾರೆ ಎನ್ನುವುದನ್ನು ಹೇಳಲು ಸಾಧ್ಯವಿಲ್ಲ ನೋಡಿ. ನಿಮ್ಮ ನೋವಿನ ಜೊತೆ ಅವರು ಆಟವಾಡುವಂತಹ ಸಂಭವವೂ ಕೂಡ ಹೆಚ್ಚಾಗಿ ಇರುತ್ತದೆ. ಹಾಗಾಗಿ ಯಾರಿಗೂ ಕೂಡ ನಿಮ್ಮ ನೋವುಗಳ ಬಗ್ಗೆಯಾಗಲಿ ನಿಮ್ಮ ಸಮಸ್ಯೆಗಳ ಬಗ್ಗೆಯಾಗಲಿ ಹೇಳಲು ಹೋಗಲೇಬಾರದು. ಜೀವನದಲ್ಲಿ ಏನೇ ಬಂದರೂ ಕೂಡ ಅದನ್ನೆಲ್ಲವನ್ನ ಹಿಮ್ಮೆಟ್ಟಿ ಮುಂದೆ ನಡೆಯುವುದೇ ಜೀವನ. ಆಗ ಮಾತ್ರ ನಮ್ಮ ಜೀವನ ಎನ್ನುವುದು ಯಶಸ್ವಿಯಾಗುವುದಕ್ಕೆ ಸಾಧ್ಯವಾಗುವುದು. ಅಂತಹ ಸಂದರ್ಭಗಳಲ್ಲಿ ನೀನು ನಿನ್ನ ನೋವುಗಳ ಬಗ್ಗೆ, ನಿನ್ನ ಸಮಸ್ಯೆಗಳ ಬಗ್ಗೆ, ನಿನ್ನ ಸಂಕಷ್ಟಗಳ ಬಗ್ಗೆ ಯಾರೋ ಬಳಿಯಲ್ಲೂ ಕೂಡ ಹೇಳುವುದಕ್ಕೆ ಹೋಗಬಾರದು. ಏಕೆಂದರೆ ಇಲ್ಲಿ ಯಾರನ್ನು ಕಣ್ಣು ಮುಚ್ಚಿ ನಂಬುವುದಕ್ಕೆ ಆಗುವುದಿಲ್ಲ ನೋಡಿ. ನಿನ್ನ ನೋವುಗಳಿಗೆ ಸ್ಪಂದಿಸುವಂತಹ ಜನಗಳಿಗಿಂತ ನಿನ್ನ ನೋವುಗಳನ್ನು ಆಡಿಕೊಳ್ಳುವಂಥವರ ಸಂಖ್ಯೆಯು ಹೆಚ್ಚಾಗಿ ಇದೆ. ಸಮಸ್ಯೆಗಳನ್ನು ಎದುರಿಸಲಿಲ್ಲ ಎಂದರೆ, ಸಂಕಷ್ಟಗಳನ್ನು ಎದುರಿಸಲಿಲ್ಲ ಎಂದರೆ, ಬರುವಂತಹ ನೋವುಗಳನ್ನು ನುಂಗಿಕೊಳ್ಳಲಿಲ್ಲ ಎನ್ನುವುದಾದರೆ ನೀವು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಯಶಸ್ವಿ ಆಗುವುದಕ್ಕೆ ಸಾಧ್ಯವಿಲ್ಲ. ಕಷ್ಟಗಳು ಬಂದಿವೆ ಅಂತ ಇಷ್ಟಪಟ್ಟಿದ್ದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡಲು ಹೋಗಬಾರದು. ಇವತ್ತಿನ ದಿನ ಕಷ್ಟವಾಗಿ ಇರಬಹುದು, ನಾಳೆ ಅದಕ್ಕಿಂತಲೂ ಕೂಡ ಕೆಟ್ಟದ್ದಾಗಿ ಇರಬಹುದು. ಹಾಗಾಗಿ ಬಂದಿರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸಿ, ಬರುವಂತಹ ಎಲ್ಲ ಕಷ್ಟಗಳನ್ನು ಎದುರಿಸಿ ಮುಂದೆ ನಡೆಯಿರಿ. ಆದರೆ ಮುಂದೆ ಒಂದು ದಿನ ಎಲ್ಲವನ್ನೂ ಕೂಡ ಸಂತೋಷವಾಗಿಸುವಂತಹ ಕ್ಷಣ ಬಂದೇ ಬರುತ್ತದೆ. ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನೀವು ಕಷ್ಟವನ್ನು ಪಡಿ, ಅದಕ್ಕೆ ಪರಿಹಾರವನ್ನು ಸೂಚಿಸಬೇಕು ಎನ್ನುವುದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎಂದು. ಹಾಗಾಗಿ ಯಾವುದೇ ಕೆಲಸವಾದರೂ ಕೂಡ ನಿರಂತರತೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ನಿರಂತರವಾಗಿ ನಾವು ಕೆಲಸವನ್ನು ಮಾಡಿದಾಗ ಅದಕ್ಕೆ ತಕ್ಕ ರೀತಿಯ ಪ್ರತಿಫಲ ಎನ್ನುವುದು ಯಾವಾಗ ದೊರಕಬೇಕೋ ಆಗ ಖಂಡಿತವಾಗಿಯೂ ಕೂಡ ದೊರಕುತ್ತದೆ. ಇನ್ನೇನೂ ಇಲ್ಲ, ನೀನು ತಪ್ಪು ಮಾಡಿದಾಗ ಅದನ್ನು ಮುಜುಗರ ಇಲ್ಲದೆ ಒಪ್ಪಿಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆಯುವುದನ್ನು ಕಲಿಯಬೇಕು. ಏಕೆಂದರೆ ಇಲ್ಲಿ ತಪ್ಪೇ ಮಾಡದೇ ಇರುವಂತಹ ವ್ಯಕ್ತಿಗಳನ್ನು ನಾವು ಈ ಭೂಮಿಯ ಮೇಲೆ ಕಾಣುವುದಕ್ಕೆ ಸಾಧ್ಯವಿಲ್ಲ ನೋಡಿ. ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಕ್ಷಣದಲ್ಲಿ ಎಲ್ಲರೂ ಕೂಡ ತಪ್ಪುಗಳನ್ನು ಮಾಡಿಯೇ ತೀರುತ್ತಾರೆ. ಹಾಗಂತ ನಾವು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡುವುದಕ್ಕೆ ಹೋಗಬಾರದು. ನಿನಗೆ ಆ ವಿಚಾರದ ಬಗ್ಗೆ ಅರಿವಿಲ್ಲದೆ ನೀನು ಆ ತಪ್ಪುಗಳನ್ನು ಮಾಡಿದಾಗ ಅದು ನಿಜವಾದ ತಪ್ಪು ಎಂದು ಅನಿಸಿಕೊಳ್ಳುತ್ತದೆ. ಆ ವಿಚಾರದ ಬಗ್ಗೆ ನಿನಗೆ ಜ್ಞಾನವಿದ್ದರೂ ಕೂಡ ನೀನು ತಪ್ಪುಗಳನ್ನು ಮಾಡುವುದೇ ಆದರೆ ನಿನಗೆ ನೀನೇ ಮಾಡಿಕೊಳ್ಳುವಂತಹ ಮುಟ್ಟಾಳತನ ಎನಿಸಿಕೊಳ್ಳುತ್ತದೆ. ನೀನು ನಡೆಯುವ ದಾರಿಯಲ್ಲಿ ನಿನಗೆ ಗೆಲುವು ಅಡೆತಡೆಗಳು ಬರುವುದು ಸಹಜ. ಆ ಅಡೆತಡೆಗಳನ್ನು ನೀನು ಮೆಟ್ಟಿ ನಿಂತಾಗಲೇ ನಿನ್ನ ನಾಳೆಯ ದಿನಗಳಲ್ಲಿ ಉಜ್ವಲವಾಗಿರುವಂತಹ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು. ಅದೃಷ್ಟದ ಮೇಲೆ ನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಇಡುವುದಕ್ಕೆ ಹೋಗಬಾರದು. ನಾವು ನಮ್ಮ ಪರಿಶ್ರಮದ ಮೇಲೆ ನಂಬಿಕೆಯನ್ನು ಇಡಬೇಕು. ಈ ಹಾದಿಯಲ್ಲಿ ನೀನು ಗೆಲ್ಲುತ್ತೀಯೋ ಅಥವಾ ಸೋಲುತ್ತೀಯೋ ಎನ್ನುವುದು ತುಂಬಾ ಮುಖ್ಯ. ಕಷ್ಟಗಳು ಬಂದಿದೆ ಎಂದು ನೀನು ಹೆದರಿ ಕುಳಿತುಕೊಂಡರೆ ನೀನು ಸೋಲುವುದು ಪಕ್ಕಾ. ಅದೇ ಕಷ್ಟಗಳನ್ನು ಮೆಟ್ಟಿ ನಿಂತು ನೀನು ಮುನ್ನಡೆದಾಗ ಖಂಡಿತವಾಗಿಯೂ ನಿನ್ನ ಗೆಲುವು ಎನ್ನುವುದು ಖಚಿತ. ಆದರೆ ನೀನು ನಿನ್ನ ಗುರಿಗಳನ್ನು ಮುಟ್ಟುವ ಹಾದಿಯಲ್ಲಿ ಯಾರೊಂದಿಗೂ ಕೂಡ ನಿನ್ನ ಗುರಿಯ ಬಗ್ಗೆ, ನಿನ್ನ ಕನಸಿನ ಬಗ್ಗೆ ತುಟಿ ಬಿಚ್ಚಿ ಮಾತನಾಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಬೇರೊಬ್ಬರ ಬೆಳವಣಿಗೆಯನ್ನು ತಡೆದುಕೊಳ್ಳುವಂತಹ ಒಂದು ಸ್ವಭಾವ ಈಗಿನ ಕಾಲಮಾನದ ಜನರಲ್ಲಿ ಇರುವುದೇ ಇಲ್ಲ.
ಮುಖ್ಯವಾಗಿ ನಮ್ಮ ಸಂಬಂಧಿಕರೇ ಅದನ್ನು ಸಹಿಸಿಕೊಳ್ಳುವುದಿಲ್ಲ. ಯಾರ ಬಳಿಯಲ್ಲೂ ಕೂಡ ನಾನು ಇದನ್ನ ಮಾಡುತ್ತೇನೆ, ನಾನು ಅದನ್ನ ಮಾಡುತ್ತೇನೆ, ನನ್ನ ಕನಸು ಇಷ್ಟು ದೊಡ್ಡದಾಗಿದೆ, ಈ ಕನಸನ್ನು ನಾನು ನನಸು ಮಾಡಿಕೊಳ್ಳಿಯೇ ತೀರುತ್ತೇನೆ ಎನ್ನುವುದಾಗಿ ಯಾರ ಬಳಿಯಲ್ಲೂ ಕೂಡ, ಮುಖ್ಯವಾಗಿ ಸಂಬಂಧಿಕರ ಬಳಿಯಲ್ಲಿ ಹೇಳಲೇಬಾರದು. ಬೇರೆಯವರು ಒಂದು ವೇಳೆ ನಮ್ಮ ಕನಸಿಗೆ ಸಹಕಾರವನ್ನು ನೀಡಬಹುದೇನೋ, ಆದರೆ ನಮ್ಮ ಸಂಬಂಧಿಕರು ಎನಿಸಿಕೊಂಡವರು ಖಂಡಿತವಾಗಿಯೂ ಆ ರೀತಿಯ ಸಹಕಾರದ ಮನೋಭಾವನೆಯನ್ನು ಬೆಳೆಸಿಕೊಂಡು ಇರುವುದೇ ಇಲ್ಲ. ಏಕೆಂದರೆ ಅವರಿಗೆ ತಾವು ಬೆಳೆಯುವುದಿಲ್ಲ, ಬೆಳೆಯುವವರು ಕೂಡ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಿನ್ನ ಗುರಿಯ ಬಗ್ಗೆ ನೀನು ಅವರಿಗೆ ಹೇಳಿದಾಗ ಅವರು ನಿನ್ನ ದಾರಿಯನ್ನು ತಪ್ಪಿಸುವಂತಹ ಕೆಲಸದಲ್ಲಿ ಅತಿ ಮುಖ್ಯವಾಗಿ ಕಾರಣಕರ್ತರಾಗಬಹುದು. ನಿನ್ನ ದಾರಿಯಲ್ಲಿ ಹೋಗುವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವರು ನಿನ್ನನ್ನು ಬಿಡುವುದಿಲ್ಲ. ನಿನ್ನ ಗುರಿಯನ್ನು ತಲುಪಬೇಕಾದರೆ ನೀನು ನಿನ್ನ ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡುತ್ತಾ ಸಾಗಬೇಕು. ನೀನು ನಿನ್ನ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಕೂಡ ಹೇಳಲೇಬಾರದು. ಏಕೆಂದರೆ ಅದನ್ನು ಅನುಸರಿಸುವಂತಹ ವ್ಯಕ್ತಿಗಳು ಅದರಿಂದ ಅವರಿಗೆ ಯಶಸ್ವಿ ಸಿಕ್ಕರೆ ನಿನ್ನನ್ನು ಹೊಗಳುವುದಿಲ್ಲ. ಅದೇ ಮಾತಿನಿಂದ ಅವರಿಗೇನಾದರೂ ನೋವುಂಟಾದರೆ ಅಥವಾ ಅವರು ಪಡುತ್ತಿರುವಂತಹ ಪ್ರಯತ್ನಗಳಲ್ಲಿ ಯಾವುದಾದರೂ ಸೋಲು ಉಂಟಾದರೆ ಖಂಡಿತವಾಗಿಯೂ ಕೂಡ ಅವರು ನಿನ್ನನ್ನು ಬೈದುಕೊಳ್ಳುತ್ತಾರೆ. ಕರ್ಮ ಎನ್ನುವುದು ಯಾವಾಗಲೂ ಕೂಡ ತನ್ನ ಒಂದು ವಿಳಾಸವನ್ನು ಮರೆಯುವುದಕ್ಕೆ ಹೋಗುವುದೇ ಇಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತವಾಗಿರುವಂತಹ ಸ್ಥಳಕ್ಕೆ ಹೋಗಿ ಅದು ತಲುಪುತ್ತದೆ. ಹಾಗಾಗಿ ನಾವು ಜೀವನದಲ್ಲಿ ಮಾಡುವಂತಹ ಕರ್ಮ ಫಲಗಳ ಬಗ್ಗೆ ಕೊಂಚ ಜಾಗೃತಿ ಎನ್ನುವುದು ಇರಬೇಕು. ಜೀವನದಲ್ಲಿ ಹೀಗಾಯಿತು, ಹಾಗಾಯಿತು, ಎಲ್ಲವೂ ಕೆಟ್ಟದ್ದೇ ನಡೆಯುತ್ತಿದೆ, ನಾನು ಪ್ರಾಮಾಣಿಕನಾಗಿ ಇದ್ದೇನೆ, ಆದರೂ ಕೂಡ ನನ್ನ ಜೊತೆ ಕೆಟ್ಟದ್ದೇ ನಡೆಯುತ್ತಿದೆ ಎನ್ನುವಂತಹ ಚಿಂತೆ ನಿಮಗೆ ಬೇಡವೇ ಬೇಡ. ಯಾವ ವ್ಯಕ್ತಿಯು ನಿಮ್ಮನ್ನು ಕೆಟ್ಟದಾಗಿ ನಡೆಸಿಕೊಂಡಿರುತ್ತಾನೆಯೋ, ಅವರು ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆಗಳನ್ನು ಮಾಡುತ್ತಾ ಇದ್ದಾರೆಯೋ, ಅವರಿಗೆ ಕಾಲ ಎನ್ನುವುದು ಕೂಡಿ ಬಂದಾಗ ಅವರ ಬಗ್ಗೆಯೂ ಕೂಡ ಇತರರು ಕೆಟ್ಟದ್ದಾಗಿ ಯೋಚಿಸುವಂತಹ, ಕೆಟ್ಟದ್ದನ್ನು ಮಾಡುವಂತಹ ರೀತಿಯಲ್ಲಿ ಆ ದೇವರು ಖಂಡಿತವಾಗಿಯೂ ಕೂಡ ಮಾಡುತ್ತಾನೆ. ನೀನು ಅದರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳಲು ಹೋಗಲೇಬಾರದು. ನಿನ್ನ ಕೆಲಸ ಕಾರ್ಯಗಳತ್ತ ನೀನು ಗಮನವನ್ನು ಹರಿಸು. ನೋಡಿಕೊಳ್ಳುವವನು ಮೇಲೆ ಇದ್ದಾನೆ. ನೀನು ಮಾತ್ರ ನಿನ್ನ ಕೆಲಸಗಳನ್ನು ಪ್ರಾಮಾಣಿಕವಾಗಿ ನಿರಂತರವಾಗಿರುವಂತಹ ಶ್ರಮವನ್ನು ಹಾಕಿ ಮಾಡು. ಸದಾ ನೆಮ್ಮದಿಯಿಂದ ಇರಿ. ಬಂದಿದ್ದೆಲ್ಲವನ್ನ ಬಂದಂತೆ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ನಮ್ಮ ವ್ಯಕ್ತಿತ್ವ ಅನ್ನುವುದು ಸ್ವಲ್ಪ ಮಟ್ಟಿಗೆ ಕಠೋರವಾಗಿ ಇರಬೇಕಂತೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಸರಳತೆ ಮತ್ತು ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯವೆಂದು, ನಟನೆಯೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಆಯಾ ಸಮಯದಲ್ಲಿ ಹೇಗೆ ಇರಬೇಕು, ಯಾವ ರೀತಿಯ ವರ್ತನೆಯನ್ನು ನಾವು ತೋರಬೇಕು ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ನಾವು ಎಲ್ಲ ಸಮಯದಲ್ಲೂ ಒಂದೇ ರೀತಿಯಾಗಿ ಇದ್ದರೆ, ನಾವು ಎಲ್ಲ ಸಮಯದಲ್ಲಿಯೂ ಕೂಡ ಒಂದೇ ರೀತಿಯ ವರ್ತನೆಯನ್ನು ತೋರಿದರೆ ಜನರು ನಮ್ಮನ್ನು ನುಂಗಿ ಹಾಕುವಂತಹ ಸಂಭವ ಹೆಚ್ಚಾಗಿ ಇರುತ್ತದೆ. ಹಾಗಾಗಿ ಸಮಯಕ್ಕೆ ಅನುಗುಣವಾಗಿ ಎಲ್ಲಿ, ಯಾವಾಗ, ಹೇಗೆ ಮಾತನಾಡಬೇಕು ಎನ್ನುವುದನ್ನು ಕೂಡ ನಾವು ಕಲಿಯಬೇಕು. ಟೀಕೆಗಳಿಗೆ ನಮ್ಮ ವ್ಯಕ್ತಿತ್ವ ಎನ್ನುವುದು ನಡವಳಿಕೆ, ನಮ್ಮ ಜೀವನ ಉತ್ತರ ನೀಡಬೇಕೇ ಹೊರತು ಮಾತಿನಿಂದ ಅಲ್ಲವೇ ಅಲ್ಲ. ನಾವು ಅವರ ಟೀಕೆಯ ಮಾತಿಗೆ ಯೋಚನೆಯನ್ನು ಮಾಡುತ್ತಾ ಕುಳಿತುಕೊಳ್ಳಲು ಹೋಗಬಾರದು. ಯಾವ ರೀತಿಯಲ್ಲಿ ಜನರು ನಮ್ಮನ್ನು ಟೀಕೆಗೆ ಒಳಪಡಿಸುತ್ತಾರೆಯೋ ಅದೇ ರೀತಿಯಲ್ಲಿ ಅವರ ಟೀಕೆಗಳಿಗೆ ಪ್ರತಿ ಉತ್ತರವಾಗಿ ನಾವು ಬೆಳೆದು ನಿಲ್ಲಬೇಕು. ಅವರ ಟೀಕೆ ಟಿಪ್ಪಣಿಗಳು ಸುಳ್ಳು ಎನ್ನುವುದನ್ನು ನಾವು ಅವರಿಗೆ ಸಾಬೀತುಪಡಿಸಬೇಕು. ಆಗ ನಿನ್ನ ಮೇಲೆ ನಿನಗೆ ನಂಬಿಕೆ ಎನ್ನುವುದು ಹೆಚ್ಚಾಗುವುದು. ನಿನ್ನನ್ನು ನಂಬಿದವರಿಗೂ ಕೂಡ ನಿನ್ನ ಮೇಲೆ ನಂಬಿಕೆ ಎನ್ನುವುದು ಹೆಚ್ಚಾಗುವುದು. ಮನುಷ್ಯ ಎಂದುಕೊಂಡವನು ಯಾವತ್ತಿಗೂ ಕೂಡ ಈ ಒಂದು ಮಾತನ್ನು ಮರೆಯಲೇಬಾರದು. ನೀನು ಬೇರೆಯವರ ಕಣ್ಗಳಲ್ಲಿ ನೀರನ್ನು ತರಿಸಿದರೆ ಖಂಡಿತವಾಗಿಯೂ ಕೂಡ ನಿನಗೂ ಒಂದು ವೇಳೆ, ನಿನಗೂ ಒಂದು ಸಮಯ ಬಂದೇ ಬರುತ್ತದೆ. ಅವರ ವೇಳೆ ಬಂದಾಗ ನಿನ್ನ ಕಣ್ಣಲ್ಲಿ ಕೇವಲ ನೀರು ಎನ್ನುವುದು ಬರುವುದಿಲ್ಲ, ರಕ್ತ ಬರಬಹುದು. ಎಚ್ಚರವಾಗಿ ಇರಬೇಕು. ಇತರರಿಗೆ ಯಾವತ್ತಿಗೂ ಕೂಡ ಕೇಡನ್ನು ಬಯಸಬಾರದು. ಬಯಸುವುದೇ ಆದರೆ ಒಳ್ಳೆಯದನ್ನು ಬಯಸಿ.
ಇಲ್ಲವೆಂದರೆ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ. ಬೆಳಕು ನೀಡಿ ಉದರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು ನನ್ನನ್ನು ಸುಟ್ಟಿದ್ದು ಮತ್ತೆ ಯಾರೂ ಕೂಡ ಅಲ್ಲ, ನನ್ನೊಳಗೆ ಇರುವಂತಹ ದಾರವೇ ಎಂದು. ಹಾಗಾಗಿ ನಮ್ಮತನವನ್ನಾಗಲಿ, ನಮ್ಮ ವ್ಯಕ್ತಿತ್ವವನ್ನಾಗಲಿ, ಅಥವಾ ನಮ್ಮ ಒಂದು ಸೂಕ್ಷ್ಮ ವಿಚಾರಗಳಾಗಲಿ ಯಾರಿಂದ ಬೇಗ ಹಾಳಾಗುತ್ತದೆ ಎಂದರೆ ನಮ್ಮನ್ನು ಚೆನ್ನಾಗಿ ಅರಿತಿರುವವರಿಂದ, ನಮ್ಮನ್ನು ಚೆನ್ನಾಗಿ ಬಲ್ಲವರಿಂದ, ನಮ್ಮನ್ನು ಚೆನ್ನಾಗಿ ತಿಳಿದುಕೊಂಡವರಿಂದ. ಅಂಥವರಿಂದ ಕೊಂಚ ದೂರವೇ ಇರಿ. ನಮ್ಮ ಬದುಕಿನಲ್ಲಿಯೂ ಕೂಡ ಹಾಗೆ ನಮಗೆ ಬೇಡದೇ ಇರುವಂತಹ ವಿಚಾರದ ಕಡೆ ನಾವು ಎಂದಿಗೂ ಕೂಡ ಗಮನವನ್ನು ಹರಿಸುವುದಕ್ಕೆ ಹೋಗಬಾರದು. ಅದನ್ನು ಬಿಟ್ಟು ಬಿಡಬೇಕು. ನಮಗೆ ಬೇಕಾದಷ್ಟು ನೆಮ್ಮದಿ ಎನ್ನುವುದು, ಶಾಂತಿ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಬೇಡದೇ ಇರುವ ವಿಚಾರಗಳತ್ತ ಗಮನವನ್ನು ಹರಿಸಿದಾಗ ಮಾತ್ರ ನಮ್ಮ ಮನಃಶಾಂತಿ ಎನ್ನುವುದು ಹಾಳಾಗಲು ಸಾಧ್ಯ. ಕೇಳದೆಯೇ ಏನನ್ನೂ ಕೂಡ ಹೇಳಬೇಡ. ಬೇಕಾಬಿಟ್ಟಿ ಕರೆದರೆ ಎಂದಿಗೂ ಕೂಡ ಅಲ್ಲಿ ಹೋಗಬೇಡ. ಕಷ್ಟ ಬಂದರೆ ಹೆದರಬೇಡ. ಬೆಲೆ ಇಲ್ಲದ ಕಡೆ ಎಂದಿಗೂ ಕೂಡ ನೀನು ಕಾಲು ಇಡಲೇಬೇಡ. ತನ್ನ ತಪ್ಪುಗಳನ್ನು ಯಾರು ಸರಿ ಮಾಡಿಕೊಳ್ಳಲು ತಾನಾಗಿಯೇ ಯಾರು ಹೋರಾಟವನ್ನು ಮಾಡುತ್ತಾನೆಯೋ ಆತನನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಯಾರಿಗಾಗಿ ಈ ಬದುಕು? ಯಾರಿಗಾಗಿ ಈ ಹೋರಾಟ? ಯಾರಿಗಾಗಿ ಹಂಬಲ? ಅಯ್ಯೋ ಹುಚ್ಚು ಮನವೇ, ಯಾರೂ ನಮ್ಮವರಲ್ಲ. ಎಲ್ಲರೂ ಕೂಡ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಾ ಇದ್ದಾರೆ ಅಷ್ಟೇ. ಈ ಸತ್ಯವನ್ನು ಅರಿತು ನೀನು ಜೀವನವನ್ನು ನಡೆಸು. ಆಯಲು ನಾನು ಇರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದೇಕೆ? ಯಾರನ್ನು ಕೂಡ ನೀನು ನಂಬಿ ಬಂದಿಲ್ಲ ಎಂದ ಮೇಲೆ ಎಲ್ಲರನ್ನ ನಮ್ಮ ಜೊತೆ ಇರುತ್ತಾರೆ, ಎಲ್ಲರೂ ಕೂಡ ನಮ್ಮ ಜೊತೆ ಇರುತ್ತಾರೆ ಎನ್ನುವಂತಹ ಮೋಹ ಏಕೆ? ಇಲ್ಲಿ ಯಾರೂ ಕೂಡ ನಿನ್ನವರಲ್ಲ. ಇಲ್ಲಿ ಮೋಸ ಮಾಡಿ ಗೆದ್ದವನು ಉದ್ಧಾರ ಆಗಿರುವಂತಹ ಚರಿತ್ರೆಯೇ ಇಲ್ಲ. ನ್ಯಾಯದಿಂದ ನಡೆದವರು ಕೊನೆಯಲ್ಲಿ ಸೋತಿರುವಂತಹ ಇತಿಹಾಸವೇ ಇಲ್ಲ. ಹಾಗಾಗಿ ಸದಾ ನ್ಯಾಯ, ಧರ್ಮ, ಸತ್ಯದಿಂದ ಬದುಕನ್ನು ನಡೆಸಬೇಕು. ಇಲ್ಲವೆಂದರೆ ಮೋಸ ಎನ್ನುವುದು ಆ ಕ್ಷಣಕ್ಕೆ ಯಶಸ್ಸನ್ನು ತಂದು ಕೊಡಬಹುದು, ಆದರೆ ಅದು ಅಂತ್ಯದವರೆಗೆ ನಮ್ಮ ಜೀವನದಲ್ಲಿ ಉಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸುಳ್ಳಿನ ಒಂದು ಯಶಸ್ಸು ಎನ್ನುವುದು, ಸುಳ್ಳಿನ ಒಂದು ಜೀವನ ಎನ್ನುವುದು, ಸುಳ್ಳಿನ ಒಂದು ಸತ್ಕಾರ್ಯ ಎನ್ನುವುದು ಎಂದಿಗೂ ಕೂಡ ಅಂತ್ಯದವರೆಗೆ ನಮ್ಮ ಜೊತೆಯಲ್ಲಿ ಇರುವುದಿಲ್ಲ. ನಡೆಯುವಂತಹ ಹಾದಿಯಲ್ಲಿ ಚುಚ್ಚುವಂತಹ ಮುಳ್ಳುಗಳು ಇದ್ದರೆ ನಾವು ಪಾದರಕ್ಷೆಗಳನ್ನು ಮೆಟ್ಟಿ ನಡೆಯಬೇಕು. ದಾರಿಯಲ್ಲಿ ಚುಚ್ಚಿ ಮಾತನಾಡುವಂತಹ ಜನರು ನಿನ್ನ ಕಣ್ಣೆದುರಿಗೆ ಬಂದರೆ ಅವರನ್ನು ಪಾದರಕ್ಷೆಯನ್ನು ಬಿಡುವಂತಹ ಸ್ಥಳದಲ್ಲಿಯೇ ಬಿಟ್ಟು ನಡೆಯುವುದನ್ನು ಕಲಿತುಕೊಳ್ಳಬೇಕು. ಏಕೆಂದರೆ ನಾವು ರಸ್ತೆಯಲ್ಲಿ ಹೋಗುತ್ತಿರುವಾಗ ಕೆಸರಿನಲ್ಲಿ ಕಲ್ಲು ಒಗೆದರೆ ಆ ಕೆಸರು ಸಿಡಿಯುವುದು ನಮ್ಮ ಮೈ ಮೇಲೆಯೇ. ಹಾಗಾಗಿ ಕೆಸರನ್ನು ದಾಟಿ ಹೋಗುವುದನ್ನು ಕಲಿಯಬೇಕು. ಜೀವನದಲ್ಲಿ ಅಂತಹ ಜನರು ಬಂದೇ ಬರುತ್ತಾರೆ. ಅಂತಹ ಜನರಿಂದ ನಾವು ದೂರ ಇದ್ದಾಗ ಮಾತ್ರ ಜೀವನದಲ್ಲಿ ಸಮಸ್ಯೆಗಳನ್ನು ನಾವು ತಂದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಒಟ್ಟಾರೆಯಾಗಿ ನಿನಗೆ ಯಾವುದು ಒಳ್ಳೆಯದು ಎನಿಸುತ್ತದೆಯೋ ಆ ವಿಚಾರಗಳ ಕಡೆ, ಆ ವಿಚಾರಗಳತ್ತ ನೀನು ಗಮನವನ್ನು ಹರಿಸಬೇಕು. ಇಲ್ಲ ಸಲ್ಲದವರ ಮಾತುಗಳಿಗೆ ನೀನು ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬಾರದು. ಒಡೆತದ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುವಂತಹ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಸಮಯ ಬಂದಾಗ ಎಲ್ಲರಿಗೂ ತಿರುಗಿಸಿ ಒಡೆಯುವಂತಹ ತಾಕತ್ತನ್ನು ಕೂಡ ನೀಡುತ್ತಾನೆ. ಆ ಸಮಯ ಬರುವವರೆಗೂ ಕೂಡ ನಾವು ಕಾಯಬೇಕು. ಈಗ ಎಲ್ಲರೂ ಏನೇ ಮಾಡಿದರೂ ಕೂಡ ತಡೆದುಕೊಳ್ಳುವಂತಹ ತಾಳ್ಮೆ ನಿನ್ನಲ್ಲಿರಲಿ. ನಿಂದನೆಗಳಿಗೆ ಹೆದರಿ ಯಾವತ್ತಿಗೂ ಕೂಡ ಗುರಿಯನ್ನು ಬಿಡಲು ಹೋಗಬಾರದು. ಗುರಿ ಮುಟ್ಟಿದ ನಂತರವೂ ನಿಂದಿಸಿದವರ ಮಾತು ಸಹ ಬದಲಾವಣೆ ಆಗಬಹುದು. ಅವತ್ತು ಯಾರು ನಿನ್ನನ್ನು ನಿಂದನೆ ಮಾಡಿದ್ದರೋ ಇವತ್ತು ಅವರೇ ಕರೆದು ಸನ್ಮಾನವನ್ನು ಕೂಡ ಮಾಡುತ್ತಾರೆ. ಸ್ವಲ್ಪ ತಾಳ್ಮೆ ಎನ್ನುವುದು ಜೀವನದಲ್ಲಿ ಅಳವಡಿಸಿಕೋ. ಯಾವ ವ್ಯಕ್ತಿ ಸುಖ ಮತ್ತು ದುಃಖ ಎರಡರಲ್ಲಿಯೂ ಕೂಡ ವಿಚಲಿತನಾಗುವುದಿಲ್ಲವೋ, ಎರಡರಲ್ಲಿಯೂ ಕೂಡ ಸಮಭಾವನಾಗಿ ಇರುತ್ತಾನೆಯೋ ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹನಾಗಿ ಇರುತ್ತಾನೆ. ಅಂತಹ ವ್ಯಕ್ತಿ ಜೀವನದಲ್ಲಿ ಎಂತಹ ಸಂದರ್ಭ ಬಂದರೂ ಕೂಡ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ. ಮೇಲಿನ ಭಗವಂತ ನಿಮ್ಮ ಕಡೆ ಇರುವಾಗ ಚಿಂತೆ ಎನ್ನುವುದು ಏಕೆ? ಕಾಲಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ಯಾವುದನ್ನು ಯಾರಿಗೆ
ಹೇಗೆ ಕೊಡಬೇಕು ಎನ್ನುವುದು ಆ ಮೇಲೆ ಕುಳಿತಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಚೆನ್ನಾಗಿ ತಿಳಿದಿದೆ. ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಯಾವಾಗ ನಿಮಗೆ ಕರುಣಿಸಬೇಕು ಎಂದು ಇರುತ್ತದೆಯೋ ಖಂಡಿತವಾಗಿಯೂ ಆ ಸಮಯದಲ್ಲಿ ಕರುಣಿಸಿಯೇ ಕರುಣಿಸುತ್ತಾನೆ. ಆದರೆ ಅಲ್ಲಿಯವರೆಗೆ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಇರಬೇಕು. ಇನ್ನು ಕಂಡವರ ಮಾತಿಗೆ ನೀನು ತಲೆಯನ್ನು ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇರುವುದೇ ಇಲ್ಲ. ಇತರರ ಒಳಿತನ್ನ ನೋಡಿ ಮುಲಾಜಿಲ್ಲದೆ ಗುಣಗಾನವನ್ನು ಮಾಡು. ಬೇರೆಯವರ ಕೆಟ್ಟ ಗುಣಗಳನ್ನು ಮಾತನಾಡುವಾಗ 100 ಬಾರಿ ಅಲ್ಲ 1000 ಬಾರಿ ಯೋಚನೆಯನ್ನು ಮಾಡಬೇಕು. ನಮ್ಮ ಜೀವನದಲ್ಲಿ ಯಾವುದು ನಮ್ಮ ಭಾಗ್ಯದಲ್ಲಿ ಇರುತ್ತದೆಯೋ ಅದು ಸಮಯ ಬಂದಾಗ ನಮಗೆ ಸಿಗುತ್ತದೆ. ಯಾವುದು ನಮ್ಮ ಭಾಗ್ಯದಲ್ಲಿ ಇರುವುದಿಲ್ಲವೋ ನಾವು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅದು ನಮಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಭಾಗ್ಯದಲ್ಲಿ ಇರುವುದನ್ನು ನಾವು ಪಡೆದುಕೊಳ್ಳುವಂತಹ ಸಮಯ ಬಂದೇ ಬರುತ್ತದೆ. ನಾವು ಚಿಂತನೆಯನ್ನು ಬಿಟ್ಟು ಬಿಡಬೇಕು. ಚಿಂತನೆ ಇದ್ದಷ್ಟು ನೋವುಗಳು ಹೆಚ್ಚಾಗುವುದು. ಇಲ್ಲಿ ಈ ಭೂಮಿಯ ಮೇಲೆ ಬರುವಾಗ ನಾವು ಏನನ್ನೂ ಕೂಡ ತೆಗೆದುಕೊಂಡು ಬಂದಿರುವುದಿಲ್ಲ. ಹೋಗುವಾಗಲೂ ಕೂಡ ಯಾರು ಏನನ್ನೂ ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. ಇದ್ದಾಗ ಕೇವಲ ಪ್ರೀತಿ, ಪಾತ್ರ ಹಾಗೂ ನಾವು ನಂಬಿರುವಂತಹ ಜನರ ನಂಬಿಕೆಗಳಾಗಿರಬಹುದು, ನಾವು ಬೇರೆಯವರ ಮೇಲೆ ಇಟ್ಟಿರುವಂತಹ ನಂಬಿಕೆಗಳಾಗಿರಬಹುದು ತುಂಬಾ ಮುಖ್ಯವಾಗುತ್ತದೆ. ಇಲ್ಲಿ ಬಂದಿರುವುದು ಒಬ್ಬಂಟಿಯಾಗಿ, ನಾವು ಹೋಗುವುದು ಕೂಡ ಒಬ್ಬಂಟಿಯಾಗಿಯೇ. ಹಾಗಾಗಿ 3 ದಿನದ ಈ ಜೀವನದಲ್ಲಿ ಯಾವುದು ನನ್ನದು, ಇದು ನನ್ನದು, ಅದು ನನ್ನದು ಎನ್ನುವಂತಹ ಭ್ರಮೆಯಲ್ಲಿ ಬದುಕುವುದನ್ನು ಮೊದಲು ಬಿಟ್ಟು ಬಿಡಬೇಕು. ಆ ದೇವರ ಆಟದ ಮುಂದೆ ಯಾವುದು ಕೂಡ ಇಲ್ಲಿ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಆ ದೇವರ ನಿರ್ಧಾರವೊಂದೇ ಈ ಭೂಮಿಯ ಮೇಲೆ ಜೀವಂತವಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ಎಷ್ಟೇ ಪ್ರಮಾಣದಲ್ಲಿ ಆಗಲಿ ನಾವು ಏನೇ ಯೋಚನೆಯನ್ನು ಮಾಡಿದರೂ ಕೂಡ ಕೊನೆಗೆ ನಡೆಯುವುದು ಆ ಪರಮಾತ್ಮನ ಆಜ್ಞೆಯ ಮೇರೆಗೆ. ಈ ಸಂಪತ್ತು, ವಸ್ತ್ರ ನಿಂಟರೂ ಯಾವ ಸಮಯದಲ್ಲಾದರೂ ಕೂಡ ನಮ್ಮ ಕೈಯನ್ನು ಬಿಡಬಹುದು. ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ಕೂಡ ಬಂದು ನಮ್ಮ ಕೈಯನ್ನು ಹಿಡಿಯುತ್ತಾನೆ. ಆದರೆ ಪ್ರಾಮಾಣಿಕತೆ, ನಿಯತ್ತು ಎನ್ನುವುದು ನಮ್ಮಲ್ಲಿ ಇರಬೇಕಾಗುತ್ತದೆ. ದೇವರಿಂದ ಬದಲಾವಣೆ ಬಂದಾಗ ನೀವು ಕಳೆದುಕೊಂಡಿರುವುದನ್ನು ಕೂಡ ಮರೆತು ಬಿಡುತ್ತೀರಿ. ನಂಬಿದವರಿಗೆ ಪ್ರಾಣ ಕೊಡುವಂತಹ ಅಗತ್ಯವಿಲ್ಲ. ಪ್ರಾಣ ಇರುವವರೆಗೆ ನೀವು ನಂಬಿಕೆ ದ್ರೋಹವನ್ನು ಮಾಡದಿದ್ದರೆ ಸಾಕು. ಯಾರು ನಮ್ಮ ಮನಸ್ಥಿತಿ ಮತ್ತು ಭಾವನೆಗಳನ್ನು ತಿಳಿದು ನಂತರವೂ ಕೂಡ ನಮ್ಮ ಮನಸ್ಸನ್ನು ನೋಯಿಸುತ್ತಾರೆಯೋ ಅಂಥವರೆಂದಿಗೂ ಕೂಡ ನಮ್ಮವರಾಗುವುದಕ್ಕೆ ಸಾಧ್ಯವಿಲ್ಲ. ಅಂಥವರಿಂದ ಕೊಂಚ ದೂರವೇ ಇರಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.